ಕ್ರೆಡಿಟ್ ಗೋಸ್ ಟು ಮೀ. ನಾವೆಷ್ಟೇ ಕೂಗಾಡಿದ್ರು ಒದ್ದಾಡಿದ್ರು ಹತ್ರು ಕರೆದ್ರು ಬರಲ್ಲ. ಕಣ್ ತೋರ್ಸಪ್ಪ, ದೊಡ್ಡಪಳ್ಳಿ ಗ್ಯಾಂಗ್ ತರ ಇದೆಯಪ್ಪ. ಎಷ್ಟೊಂದು ಚಿತ್ರಹಿಂಸೆ ಕೊಡ್ತಾವೆ ಶಿವ. ಜಾಸ್ತಿ ಕಷ್ಟ ಆಗ್ತೈತೆ ಫ್ರೆಂಡ್ಸ್. ಇದನ್ನೆಲ್ಲ ಎತ್ತಾಕ್ಬೇಕು ಸೈಡ್ಗೆ. ಸೇಮ್ ಕಲರ್ ಇಬ್ರು. ಎಂತ ಕಂಜೂಸ್ಕೊಂಡ ಗೊತ್ತಾ ನೀನು? ನೆನ್ನೆ ತಾನೇ ಅವನ್ನ ಯಾರಿಗೋ ಕೊಟ್ಬಿಟ್ವಿ ಫ್ರೆಂಡ್ಸ್. ರೈತರು ಕಷ್ಟಪಟ್ಟು ಬೆಳೆದಿರ್ತಾರಲ್ಲ, ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡ್ಬೇಕು? ಇನ್ನೂ ಸ್ವಲ್ಪ ಸ್ವೀಟ್ ಇದೀರಿ, ಇದನ್ನು ತಿಂತಾ ಇದ್ದೆ ನಾನು ಒಟ್ಟು. ಆಮೇಲೆ ಟೇಸ್ಟ್ ಕೇಳಿಸ್ಬೇಕು. ಬಂದೇ ಇಲ್ಲ ಫ್ರೆಂಡ್ಸ್ ಅವಾಗ. ಅಯ್ಯಯ್ಯ, ಅಪರೂಪಕ್ಕೆ ಮುಖ ಎಲ್ಲ ತೊಳೆದ್ಬಿಟ್ಟಿದ್ಯಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾ ವ್ಲಾಗಲ್ಲಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ ನಿಮಗೆ. ಇದು ಯಾರು ಹಿಂದೆ ಮಾಡಲಿಲ್ಲ, ಮುಂದೆ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಆದರೆ ಮಾಡಿ ತಿಂದಿದ್ದೀನಿ ನಾನು ಒಂದ್ಸಲ. ಹಂಗಾಗಿ ನಾನು ಏನು ಹೆಚ್ಚು ಕಡಿಮೆ ಆಗಲ್ಲ ಅಂತ ಧೈರ್ಯದಿಂದ ಈ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಏನು ರೆಸಿಪಿ ಅಂದರೆ ಸೊಪ್ಸಾರಿಗೆ ಶೀಗಡಿ ಹಾಕಿ ಮಾಡೋದು, ಅಂದರೆ ಡ್ರೈ ಫ್ರಾನ್ಸ್ ಹಾಕಿ ಮಾಡೋದು ಫ್ರೆಂಡ್ಸ್. ಚಿಕ್ಕ ಚಿಕ್ಕದು ಇರುತ್ತಲ್ಲ ಫ್ರಾನ್ಸು, ಚಿಕ್ಕದಾಗೆ ಇರುತ್ತೆ ಫ್ರೆಂಡ್ಸ್. ಅಂದರೆ ದೊಡ್ಡದು ಇರ್ತೈತಲ್ಲ ಫ್ರೆಂಡ್ಸ್, ಚೈನೀಸ್ ತಿಂತಾರಲ್ಲ ಅದೆಲ್ಲ ಚಿಕ್ಕ ಚಿಕ್ಕದು ಡ್ರೈ ಆಗಿರುತ್ತಲ್ಲ ಅದು. ನಾನು ಯಾಕಿದು ಇಷ್ಟೊಂದು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಕರ್ಮೀನು ಶೀಗಡಿ ಅದೆಲ್ಲ ಒಂದೊಂದು ಸ್ವಲ್ಪ ಮಾತಾಡಿದ್ನ ಮೊನ್ನೆ ಒಂದು ವಿಡಿಯೋದಲ್ಲಿ. ಅದನ್ನು ಕೇಳಿದ್ರು ಒಬ್ಬರು ಸಿಸ್ಟರು, ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು, ಶೀಗಡಿ ಅಂದರೆ ಏನು, ಅದು ಹೆಂಗಿರುತ್ತೆ, ಕರ್ಮೀನ್ ಅಂದರೆ ಏನು, ಅದು ಹೆಂಗಿರುತ್ತೆ ಅಂತ. ಅದಕ್ಕೆ ಈ ಥರ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನಮಗೆಲ್ಲ ಗೊತ್ತು, ಚಿಕ್ಕ ವಯಸ್ಸಿನ ನೋಡಿರೋದು. ಕೆಲವ್ರಿಗೆ ಗೊತ್ತಿರುತ್ತೆ, ಆದರೆ ಹೆಸರುಗಳು ಕನ್ಫ್ಯೂಸ್ ಆಗಿರುತ್ತೆ. ಬೇರೆ ಕಡೆಯವ್ರಿಗೆ ಇದು ಹೆಸರು ಗೊತ್ತಿರಲ್ವಲ್ಲ. ಹಾಗಾಗಿ ಫ್ರೆಂಡ್ಸ್, ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ರೆಸಿಪಿ ನನಗೆ ಫೇವ್ರೆಟ್ ಇದು. ಆದರೆ ಇದು ನಾನೇ ಕಂಡುಹಿಡ್ದಿರೋದು ಫ್ರೆಂಡ್ಸ್. ಇದು ಕ್ರೆಡಿಟ್ ಗೋಸ್ ಟು ಮೀ ಹಂಗೆ ಹೇಳ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊನ್ನೆ ವಿಡಿಯೋಗೆ ಅಂದರೆ ನಾನೊಂದು ಬೇಜಾರಿನ ವಿಡಿಯೋ ಹಾಕಿದೆ ಚಾನಲಿಗೆ, ಪದೇ ಡಿಲೀಟ್ ಆಗೋದು, ಮೇಲ್ ಬರೋದು, ಅದನ್ನೆಲ್ಲ ನೋಡಿ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರಿ. ಪರವಾಗಿಲ್ಲ, ಈ ಚಾನಲ್ ಹೋದ್ರೆ ಇನ್ನೊಂದು ಚಾನಲ್ ಮಾಡೋ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದರಿಂದ ಒಂದು ಸ್ವಲ್ಪ ಧೈರ್ಯ ಬಂತು ಫ್ರೆಂಡ್ಸ್ ನನಗೆ. ಮತ್ತು ಇನ್ನೊಂದು ನನಗೆ ತಲೆಗೆ ಬಂತು ಫ್ರೆಂಡ್ಸ್, ಯಾವುದು ಶಾಶ್ವತ ಅಲ್ಲ. ನಮ್ಮ ಹಣೆ ಬರದಲ್ಲಿ ಇದ್ರೆ ಸಿಗ್ತೈತೆ, ಇಲ್ಲಾಂದ್ರೆ ನಾವೆಷ್ಟೇ ಕೂಗಾಡಿದ್ರು ಒದ್ದಾಡಿದ್ರು ಹತ್ರು ಕರೆದ್ರು ಬರಲ್ಲ. ಹಂಗಾಗಿ ಫ್ರೀಯಾಗೇ ಇದ್ದೀನಿ ಫ್ರೆಂಡ್ಸ್. ನನ್ನ ಹಣೆ ಬರದಲ್ಲಿ ಇದ್ದರೆ ಬರಲಿ, ಇಲ್ಲಾಂದರೆ ಹೋಗಲಿ, ಪರವಾಗಿಲ್ಲ. ಬಂದಂಗೆ ತಗೊಂಡೋಗೋ ಜೀವನ ಅಷ್ಟೇ. ನಾನಂತೂ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಟಿದ್ದೀನಿ. ನನಗೆ ಏನು ತಪ್ಪು ಮಾಡ್ತಿಲ್ಲ. ಯೂಟ್ಯೂಬರ್ಗೆ ನೀನೇ ಒಂದು ಸ್ವಲ್ಪ ಬುದ್ಧಿ ಕೊಡು ಅಂತೆಲ್ಲ ಕೇಳ್ಕೊಂಡ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ಮೊದಲು ಮನೆ ಬಾಗಿಲು ಗುಡಿಸ್ಬಿಡ್ತೀನಿ, ಆಮೇಲೆ ಅಡುಗೆ ಮಾಡಿಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೇಸಿಗೆ ಸ್ಟಾರ್ಟ್ ಆದರೆ ಅಂತೂ ಮನೆ ಬಾಗಿಲು ಗುಡಿಸ್ತಾನೆ ಇರಬೇಕು. ಧೂಳು ಜಾಸ್ತಿ ಬರುತ್ತೆ ಮನೆ ಒಳಗಡೆ. ಡೈಲಿ ಒರೆಸಿದ್ರೂ ಸಹ ಮಾಮೂಲಿನೇ, ಸಂಜೆ ಅಷ್ಟಲ್ಲಿ ಗಲೀಜಾಗಿರುತ್ತೆ ಜಾಸ್ತಿ. ಒಂಥರ ಹಿಂಸೆ ಅನಿಸುತ್ತೆ ನೋಡೋಕ್ಕೆ ಮನೆ ಬಾಗಿಲೆಲ್ಲ. ಜಾಸ್ತಿ ಧೂಳು, ಅದ್ರ ಜೊತೆಗೆ ಒಣಗಿರೋ ಎಲೆ ಎಲ್ಲ ಬೀಳ್ತಾನೆ ಇರುತ್ತೆ. ಮರ ಗಿಡಗಳು ಜಾಸ್ತಿ ಆಗಿರೋದ್ರಿಂದ ಒಂದಿನಕ್ಕೆ 3 ಸಲ ಬಾಗಿಲು ಗುಡಿಸ್ತಾ ಇದ್ದೀನಿ ಇತ್ತೀಚೆಗೆ. ಕಸ ಇದ್ರೂ ನೋಡ್ಕೊಂಡು ಓಡಾಡೋಕ್ಕೂ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ನೆಕ್ಸ್ಟು ಸೊಪ್ಪೆಲ್ಲ ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು, ಮಿಕ್ಸ್ ಸೊಪ್ಪು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಒಣಮೆಣಸಿಕಾಯಿ, ಬೆಳ್ಳುಳ್ಳಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ಬೇಳೆ, ಅವರೇ ಬೇಳೆ ಮತ್ತು ಶೀಗಡಿ ಇವಿಷ್ಟು ತೊಗೊಂಡಿದ್ದೀನಿ. ಮೊದಲು ಎಲ್ಲ ಐಟಮು ಹಾಕಿ ಸೊಪ್ಪು ಎಲ್ಲ 1 ಗ್ಲಾಸಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು. 2 ವಿಸಿಲ್ ಆದಮೇಲೆ ಸೈಡಿಗೆ ಬಸ್ಕೊಂಡು ಸೊಪ್ಪು ಅದೇನು ಬೇಯಿಸ್ಕೊಂಡಿದ್ದೆ ಬೇಳೆ ಸಪ್ರೇಟ್ ಮಾಡಿಕೊಂಡು ಎಲ್ಲ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗೆ ರುಬ್ಕೊಳ್ತಾ ಇದ್ದೀನಿ. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಬಿಸಿ ಇದ್ದಾಗ ರುಬ್ಕೊಳಕ್ಕೆ ಹೋಗ್ಬಾರ್ದು, ಶಾಕ್ ಹೊಡೆಯೋದೆಲ್ಲ ಇರುತ್ತೆ. ಈ ಥರ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಶೀಗಡಿ ಮಾತ್ರ ಸಿಮ್ಮಲ್ಲೇ ಇಟ್ಟು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಸಿಮ್ಮಲ್ಲೇ ಇಟ್ಟು ಹುರ್ಕೋಬೇಕು, ಅದು ಸೀದೋದಂಗೆ ಆದ್ರೂ ಚೆನ್ನಾಗಿರಲ್ಲ. 1-2 ನಿಮಿಷ ಅಷ್ಟೇ ಇದನ್ನು ಹುರ್ಕೊಳ್ಳೋದು, ಜಾಸ್ತಿ ಹೊತ್ತು ಹುರ್ಕೊಳ್ಳೋದೇನು ಬೇಕಾಗಿರಲ್ಲ. ಒಂದು ಸ್ವಲ್ಪ ಬಿಸಿ ಆಯಿತು ಅಂದಂಗೆ ಸೈಡಿಗೆ ತಗೊಂಡ್ರೆ ಸಾಕು. ಆ ಶೀಗಡಿಗೆ ಸ್ವಲ್ಪ ಕಲರೆಲ್ಲ ಮಿಕ್ಸ್ ಮಾಡೋರೆ, ಅದಕ್ಕೆ ಅದು ರೆಡ್ ಕಲರ್ ಕಾಣಿಸ್ತಿದೆ. ನೆಕ್ಸ್ಟ್ ಅದೇ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕರಿಬೇ ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಸೊಪ್ಪು ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಒಂದು ಕುದಿ ಬರಬೇಕಾದ್ರೆ ಶೀಗಡಿ ಹಾಕಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ. ಬಾ, ಊಟ ಮಾಡು, ಊಟ ಮಾಡ್ಬಾ. ಉಪವಾಸ ಯಾಕೆ? ಉಪವಾಸ ಸತ್ಯಾಗ್ರಹ. ಅನ್ನನೂ ಮಾಡಿದ್ದೀನಿ. ಬಾ, ಮೊಸರು ತಿನ್ಬೇಡಪ್ಪ. ಮಜ್ಜಿಗೆ ತಗೊಬರೋಕೆ ಮಜ್ಜಿಗೆ ಮಾಡ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಹೀಟ್ ಆಗ್ಬಿಟ್ಟು ಕಣ್ಣಲ್ಲಿ ಹೆಂಗೈತೆ. ಕಣ್ ತೋರ್ಸಪ್ಪ, ದೊಡ್ಡಪಳ್ಳಿ ಗ್ಯಾಂಗ್ ಥರ ಇದೆಯಪ್ಪ. ಬತ್ತೀನಿ ಬಿಡು ನಾಳೆಯಿಂದ. ಏನಪ್ಪ ಇವತ್ತು ವಿಡಿಯೋ ಮಾಡಿ ನಿನ್ನ 2ನೇ ಮುಖ ನಮ್ಮ ಫ್ರೆಂಡ್ಸಿಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ನನಗೆ ಕೆಲಸ ಮಾಡೋಕ್ಕಾಗಲಿಲ್ಲ. ಕೆಲಸಕ್ಕೆ ನಾನು ಬರಲ್ಲ ಅಂದಿದ್ದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚಿತ್ರಹಿಂಸೆ ಕೊಡ್ತಾವೆ ಶಿವ. ಬಾ, ಊಟ ಮಾಡೋಗ್ಲಿ. ದಿಸ್ ಡಿವೈಸ್ ಫೋನ್ ನಂಬರ್ ಹ್ಯಾಸ್ ಬೀನ್ ಆ್ಯಡೆಡ್ ಯುವರ್ ಅಕೌಂಟು.
ಮ್ಯಾನೇಜ್ ಯುವರ್ ನಂಬರ್ ಅಟ್ ಮೈ ಅಕೌಂಟ್ google.com ಫೋನ್. ಏನಪ್ಪ ಇದು ಈ ಮೆಸೇಜ್ಗಳು ನನಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಗೂಗಲ್ಲು ಮೇಲು ನನಗೆ ತಲೆ ಕೆಡ್ತೈತೆ ನೋಡಿ ಫ್ರೆಂಡ್ಸ್. ಇದು ಗುಡಿಸಿ ಎತ್ತಾಕಬೇಕು. ಇವೆಲ್ಲ ಒಣಗಿರೋ ಎಲೆ ಎಲ್ಲ ಬೇಸಿಗೆ ಬಂದರೆ ನನ್ನ ಕರಿತೈತೆ. ನನಗೆ ಗುಡಿಸಿ ಎತ್ತಾಕ್ರೆ ನಂಗೆ ಜಾಸ್ತಿ ಕಷ್ಟ ಆಗ್ತೈತೆ ಫ್ರೆಂಡ್ಸ್. ನನಗೆ ಕಣ್ಣೆಲ್ಲ ಉರಿ ಬರ್ತೈತೆ, ಉಸಿರಾಡೋಗೆಲ್ಲ ಕಷ್ಟ ಆಗ್ತೈತೆ, ಮೂಗಲೆಲ್ಲ ಬ್ಲಡ್ ಬರ್ತೈತೆ, ಅರ್ಥನೇ ಮಾಡ್ಕೊಳ್ಳಲ್ಲ. ಎಷ್ಟು ಚಿತ್ರಹಿಂಸೆ ಫ್ರೆಂಡ್ಸ್. ನಾನು ನಿಮಗೆಲ್ಲ ಹೇಳಲ್ಲ ಶಿವ ಹಿಂಸೆ ಕೊಡೋದು, ಹೇಳಿದ್ರೆ ನೀವೆಲ್ಲ ಬೇಜಾರು ಮಾಡ್ಕೊಳ್ತಿರತ್ತ. ನಿಜ ಫ್ರೆಂಡ್, ಜಾಸ್ತಿ ಚಿತ್ರಹಿಂಸೆ ಕೊಡ್ತೇವೆ ಶಿವ. ಶಿವ ಕೆಲಸ ಮಾಡೋದು ತೋರಿಸ್ಬೇಕಾ ಫ್ರೆಂಡ್ಸ್. ಪಾಪ ಜಾಸ್ತಿ ಕಷ್ಟಪಡ್ತಿದ್ದೆ. ನಾನು ಕೆಲಸನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದೆ ಫ್ರೆಂಡ್ಸ್. ಬೇಸಿಗೆ ಟೈಮಲ್ಲಿ ಹೆಣ್ಮಕ್ಳು ಕೆಲವ್ರಿಗೆ ಕೆಲಸ ಮಾಡೋಕ್ಕೆ, ಕೆಲವ್ರಿಗೆಲ್ಲ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಅದಕ್ಕೆ ನನಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋ ತಿಂಡಿಗಳು ತಿಂದರೆ ಈ ಟೈಮಲ್ಲಿ ಏನೋ ನಮಗೆ ಹೆಲ್ತ್ ಪ್ರಾಬ್ಲಮ್ ಏನೂ ಆಗೋಲ್ಲ. ನೀರು ಜಾಸ್ತಿ ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಹೆಸರುಬೇಳೆ, ಸೌತೆಕಾಯಿ, ಕಲ್ಲಂಗಡಿ ಕೇಳ್ತಾರೆ, ತಂದು ಕೊಡ್ತಾ ಇಲ್ಲ. ಕಲ್ಲಂಗಡಿ ತಿಂದಿರ ನನಗೆ ಇವಾಗ ಆರಾಮಾಗಿ ಕೆಲಸ ಮಾಡ್ತಿದ್ದೆ. ಎಲೆಲ್ಲ ಬಿದ್ದಿರುತ್ತಲ್ಲ, ಇದನ್ನೆಲ್ಲ ಎತ್ತಾಕಬೇಕು ಸೈಡ್ಗೆ. ನನಗೆ ಕಷ್ಟವಾದ ಕೆಲಸ. ಟ್ಯಾಂಕ್ಸ್ ಅಪ್ಪಿ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಪ್ಪಿ ಸೇಮ್ ಕಲರ್ ಇಬ್ರು. ಅಪ್ಪಿ ಹಿಂಗೆಲ್ಲ ಬೈದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಮೊಸರು ಫ್ರೆಂಡ್ಸ್, ಮೊಸರು ಎಲ್ಲ ರೆಡಿ ಫ್ರೆಂಡ್ಸ್. ಮಜ್ಜಿಗೆ ಸಿಂಪಲ್ ಆಗಿ ಮಾಡ್ಕೋತೀನಿ. ಕುಂಬಳಕಾಯಿ ಮೊದಲು. ಹ್ಯಾಪಿ ಬರ್ಡೇ ಕುಂಬಳಕಾಯಿ. ಅದೇ ಬುದ್ಧ ಕುಂಬಳ ಹೊಡಿತೀವಲ್ಲ, ನನ್ಗೂ ಗೊತ್ತಿರಪ್ಪಿ, ತೋರಿಸ್ತಾ ಇದ್ದೀನಿ ಈ ತರ ತಾನೇ ಕಾಸ್ ಮಾಡಿ ಕೇಕ್ ತರ. ಹಿಂಗೆ ಜಾಸ್ತಿ ಇದೆ, ಜಾಸ್ತಿ ಕುಡಿಯ ಹಿಂಗೆ ಕುಯ್ಯಗ ಚೈಗತ್ತೆ ಕೆಂಪಗೈತೆ ಕುಯ್ಕೊ ತಿನ್ನು. ನನಗೆ ಅರ್ಧ ಕುಯ್ಯ, ನಮ್ಗೆ ಬೇಡ. ಈ ಕಡೆ ಕುಯ್ಯ, ಕಲಾಶ್ ಹೋಗಿ ಅರ್ಧ ಕುಯ್ಯದೆ. ನಾನು ಇಷ್ಟು ಬೇಕು ನನಗೆ. ಆಯ್ತು ಕುಯ್ಕೊ, ತಿನ್ಬಿಡ್ಬೇಕು. ಮಡಗ್ ಬರ್ತಲ್ಲಿ ತಿಂತೀನಿ, ಫುಲ್ ತಿಂತೀನಿ ಇವಾಗ. ತಿನ್ನಕ್ಕೂ ಬಿಡಲ್ಲ. ಎಂತ ಕಂಜೂಸ್ ಕಂಡ ಗೊತ್ತಾ ನೀನು. ಕನ್ಸಾಗಿದ್ರೇನೆ ವಾವ್, ಸೋ ಕಲರ್ ಕಮ್ಮಿ. ಸ್ವೀಟ್ ಐತೆ ಜಾಸ್ತಿ ಫ್ರೆಂಡ್ಸ್. ಇದ್ರಲ್ಲಿ ನಾನು ನಿಮ್ಗೆ ಅಂತೀನಿ ಐಸ್ ಕ್ರೀಮ್ ಮಾಡಿ ತೋರಿಸ್ತೀನಿ. ನೀನು ಕೊಡಲ್ಲ ಬಿಡು, ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಈ ಸೈಡಲ್ಲಿ ಇರಲಿ ಫ್ರೆಂಡ್ಸ್. ಸಾರಿ, ಮೊದಲು ಮಜ್ಜಿಗೆ ಮಾಡ್ಬೇಕು ಫ್ರೆಂಡ್ಸ್. ಮಜ್ಜಿಗೆಗೆ ನೀರು ಜಾಸ್ತಿ ಹಾಕೊಂಡಿದ್ದೀನಿ. ನೀರು ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್. ಈರುಳ್ಳಿ ಒಗ್ಗರಣೆ ಏನೂ ಹಾಕ್ಕೊಳ್ತಾ ಇಲ್ಲ. ಮಧ್ಯಾಹ್ನ ಅಲ್ವಾ ಫ್ರೆಂಡ್ಸ್, ಈಗ ಮಜ್ಜಿಗೆ ಬೇಗ ಖಾಲಿ ಆಗಲ್ಲ. ಒಗ್ಗರಣೆ ಎಲ್ಲ ಹಾಕಿಟ್ಕೊಂಡ್ರೆ ಬೇಗ ಖಾಲಿ ಮಾಡಬೇಕು, ಹುಳಿ ಬಂದ್ಬಿಡ್ತಿದೆ. ನಾಳೆ ಹೇಗೆ ಇಟ್ಟಿದ್ದೀನಲ್ಲ ಇನ್ನು ಸ್ವಲ್ಪ ಮೊಸರು, ಅದನ್ನು ಒಗ್ಗರಣೆ ಎಲ್ಲ ಹಾಕಿ ಬೆಳಗ್ಗೆಗೆ ಸೂಪರಾಗಿ ಮಾಡ್ತೀನಿ. ಜೀರಿಗೆ 1 ಸ್ಪೂನು, ಮೆಣಸು ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನುಣ್ಣಗೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಕುಡಿಯೋಕೆ ಚೆನ್ನಾಗಿರ್ತೈತೆ. ಎಲ್ಲ ಹಣ್ಣು ಮಿಕ್ಸ್ ಇದ್ರೆ ಸೂಪರ್ ಇರ್ತಾಯಿತ್ತು. ಅಂದರೆ ಇಷ್ಟೇ ತಂದೈತೆ ಫ್ರೆಂಡ್ಸ್ ಶಿವ. ವಾವ್, ಚಿಕ್ಕ ವಯಸ್ಸಲ್ಲಿ ಯಾರೆಲ್ಲ ಇದನ್ನು ತಿಂದಿದ್ದೀರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ತಿಂದಿದ್ದೀವಿ, ಅದಕ್ಕೆ ಹೇಳ್ತಿದ್ದೀನಿ. ಫುಲ್ಲು ಅದು ಗ್ರೀನ್ ಕಲರು ಕಾಣಿಸ್ಬೇಕಿತ್ತು, ಅಲ್ಲಿವರೆಗೂ ತಿಂತಾ ಇದ್ವಿ. ಕಲ್ಲಂಗಡಿ ಹಣ್ಣು, ಎಲ್ಲ ಹಣ್ಣಿಗಿಂತ ನನಗೆ ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು ಇವೆರಡು ಫೇವ್ರೆಟ್ ಫ್ರೆಂಡ್ಸ್. ಬೇರೆ ಯಾವ ಹಣ್ಣು ಕೊಟ್ಟರು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಈ ಸೀಸನ್ ಬಂದ್ರೇ ಖುಷಿ ನನಗೆ, ಚೆನ್ನಾಗಿ ಕಲ್ಲಂಗಡಿ ತಿನ್ಬೋದು ಅಂತ. ಕಲ್ಲಂಗಡಿ ಸೀಸನ್ ಮುಗಿಯೋಷ್ಟರಲ್ಲಿ ನೆಕ್ಸ್ಟ್ ಮಾವಿನ ಹಣ್ಣು, ಕಾಯಿ ಎಲ್ಲ ಬಂದಿರ್ತವೆ ಯುಗಾದಿ ಅಷ್ಟರಲ್ಲಿ. ಇದನ್ನು ತಿಂತಾ ಇದ್ವಿ ಫ್ರೆಂಡ್ಸ್ ನಾವು ಚಿಕ್ಕ ವಯಸ್ಸಲ್ಲಿ. ಫ್ರೆಂಡ್ಸ್ ಇದನ್ನೆಲ್ಲ ನಮ್ಮ ಗುಂಡ ಇವತ್ತಿದ್ದಿದ್ರೆ ತಿಂದಿರೋನು. ನೆನ್ನೆ ತಾನೇ ಅವನ್ನ ಯಾರಿಗೋ ಕೊಟ್ಬಿಟ್ವಿ ಫ್ರೆಂಡ್ಸ್. ಒಂದು ಯಾಕೆ ಕೊಟ್ವಿ ಅಂದರೆ, ಅವನ್ನ ಇಲ್ಲಿ ಬೇಸಿಗೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಹುಲ್ ಸಿಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಮತ್ತು ಇನ್ನೊಂದು ರೀಸನ್ ಏನು ಅಂದರೆ, ವಿಡಿಯೋದಲ್ಲಿ ಮೋಸ್ಟ್ಲಿ ನಮ್ಮ ಮೊಲನ ಟಮ್ಮನ ತೋರಿಸೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಒಂದು ಕಡೆ ಅನುಮಾನ ಬಂದು, ಸರಿ ಹೋಗಲಿ ಅವನ್ನ ಕೊಟ್ಬಿಡೋಣ ಬೇರೆಯವ್ರಿಗೆ ಅಂತ ಕೊಟ್ಬಿಟ್ರಿ. ಆದರೂ ನಾನು ಬಿಡಲ್ಲ. ಅಂದರೆ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಚೆನ್ನಾಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ನಾನು ಆಮೇಲೆ ಇನ್ನೂ ಒಂದು ಸೆಟ್ಟು ಮೊಲ ತಗೊಳ್ತೀನಿ. ಅದಕ್ಕೆ ಅವನ್ನ ಕೊಟ್ಬಿಟ್ವಿ ಫ್ರೆಂಡ್ಸ್. ಹುಲ್ ಸಿಗ್ತಾ ಇಲ್ಲ, ಕಷ್ಟ ಫ್ರೆಂಡ್ಸ್. ಈ ನರ್ಸರಿ ಒಳಗೆ ಮಾತ್ರ ಹುಲ್ ಸಿಗೋದು, ಹೊರಗಡೆ ಹೋದರೆ ಬರೀ ಬೈಕು, ಕಾರು ಅವು ಸಿಗ್ತವೆ. ಅವು ತಂದು ಹಾಕೋಕ್ಕಾಗ್ತಿತ್ತು ಅವಕ್ಕೆ ತಿನ್ನೋಕ್ಕೆ. ನಮ್ಮ ಖುಷಿಗೋಸ್ಕರ ಇನ್ನೊಂದು ಪ್ರಾಣಿಗೆ ಹಿಂಸೆ ಆಗಬಾರ್ದಲ್ವ, ಅದಕ್ಕೆ ಕೊಟ್ಬಿಟ್ರಿ. ಈ ಥರ ಫುಲ್ಲು ರೆಡ್ ಇರ್ತಿತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಕಟ್ ಮಾಡಿ ಹಾಕೋಬೇಕು. ಅವೆಲ್ಲ ದುಡ್ಡು ಕೊಟ್ಟಿರ್ತೀವಲ್ಲ, ಯಾಕೆ ವೇಸ್ಟ್ ಮಾಡಬೇಕು.
ಮತ್ತು ರೈತರು ಕಷ್ಟಪಟ್ಟು ಬೆಳೆದಿರ್ತಾರಲ್ಲ ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡಬೇಕು. ಇದೇನಾದರೂ ಇನ್ನೂ ಸ್ವಲ್ಪ ಸ್ವೀಟ್ ಇದ್ದೀರಿ, ಇದನ್ನು ತಿಂತಾ ಇದ್ದೆ ನಾನು ಒಟ್ಟುನು, ಆದರೆ ಸ್ವೀಟ್ ಇಲ್ಲ, ಅದಕ್ಕೋಸ್ಕರ ಬಚಾವಾಗೈತೆ. ಇದು ವೇಸ್ಟ್ ಆಗಲ್ಲ ಫ್ರೆಂಡ್ಸ್, ಕೋತಿಗಳು ಆಚೆ ಹಾಕಿದ್ರೆ ಕೋತಿಗಳು ತಿಂತವೆ. ನಮ್ಮ ಮನೆ ಹತ್ರ ಏನು ವೇಸ್ಟ್ ಆಗಲ್ಲ ನೋಡಿ ಫ್ರೆಂಡ್ಸ್. ಮುಕ್ಕಾಲು ಬಟ್ಲಾಗೈತೆ, ಬಟ್ಲು ಪಾತ್ರೆ. ಇದಕ್ಕೆ ಸ್ವಲ್ಪ ಉಪ್ಪು, ಮೆಣಸು ಪುಡಿ ಇಷ್ಟಪಡೋರು ಹಾಕೋಬೋದು. ಉಪ್ಪು ಮತ್ತು ಮೆಣಸು ಪುಡಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಉಪ್ಪು ಮತ್ತು ಖಾರ ಅದು ಚೆನ್ನಾಗಿರುತ್ತೆ. ನಾನು ಬರೀ ಉಪ್ಪು, ಚಾಟ್ ಮಸಾಲ, ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಚಾಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಧ್ಯಾಹ್ನದ ಊಟ ನನಗೆ ಶಿವ ಅನ್ನ ಮಜ್ಜಿಗೆ ಕುಡ್ದು ಹೋಯ್ತು, ಅಲ್ಲ ತಿಂದು ಹೋಯ್ತು. ಆಮೇಲೆ ಟೇಸ್ಟ್ ಕೇಳಿಸ್ಬೇಕು. ಮಜ್ಜಿಗೆ ಸೂಪರ್ ಆಗಿದೆ ಫ್ರೆಂಡ್ಸ್, ಮಸಾಲ ಮಜ್ಜಿಗೆ ಥರ. ಬೇಸಿಗೆ ಕಳೆಯೋ ತನಕ ಮಜ್ಜಿಗೆ ಎಲ್ಲ ಚೆನ್ನಾಗಿ ಕುಡಿಬೇಕು. ಬೇಸಿಗೆ ಟೈಮಲ್ಲಿ ಈ ಥರ ಮಜ್ಜಿಗೆ, ಕಲ್ಲಂಗಡಿ ಹಣ್ಣು, ನೀರಿನ ಅಂಶ ಇರೋದು ಏನೇ ತಿಂದರೂ ಆರಾಮ್ ಅನ್ಸುತ್ತೆ ಫ್ರೆಂಡ್ಸ್, ಒಂಥರ ಚೆನ್ನಾಗಿರುತ್ತೆ ಈ ಮಜ್ಜಿಗೆ. ಶಿವಾಗ ಫ್ರೆಂಡ್ಸ್ ಏನಿದು ಜಾಸ್ತಿ ತೆಳ್ಳಗಿದೆ ಅಂತ ಅನ್ಕೋಬೇಡಿ, ಮಜ್ಜಿಗೆ ಇದೇ ಥರ ಕುಡಿಬೇಕು, ಗಟ್ಟಿ ಮಜ್ಜಿಗೆ ಕುಡಿಯೋಕೆ ಹೋಗ್ಬಾರ್ದು, ಹೀಟಾಗುತ್ತೆ ಜಾಸ್ತಿ. ಅದಕ್ಕೋಸ್ಕರ ನಾನು ಕುಡಿದು ತಿಂದಿದ್ದಾದ್ಮೇಲೆ ಶಿವಾಗೆ ಬಂದೇ ಇಲ್ಲ ಫ್ರೆಂಡ್ಸ್. ಆವಾಗ ಅಯ್ಯಯ್ಯ ಆವಾಗಿಂದ ಕರೆದ್ರೂ ಬಂದಿಲ್ಲ, ಅದಕ್ಕೆ ನಾನು ತಿಂದೆ ಅಷ್ಟೇ, ಸಿಂಪಲ್. ಅಪರೂಪಕ್ಕೆ ಮುಖ ಎಲ್ಲ ತೊಳೆದ್ಬಿಟ್ಟಿದ್ಯಾ? ಮಜ್ಜಿಗೆ ಕುಡಿಯಾಕೆ? ಇದು ಕುಡಿ, ಮಸಾಲ ಮಜ್ಜಿಗೆ. ನೀನು ಆವಾಗಲೇ ಕುಡ್ದಿದ್ದು ಖಾಲಿ ಮಜ್ಜಿಗೆ. ಟೇಸ್ಟ್ ಹೇಳು. ಕೊತ್ತಂಬರಿ ಸೊಪ್ಪು ತಿನ್ನಪ್ಪಿ, ಅದು ತಂಪು. ಮೆಣಸಿನಕಾಯಿ ಬೇಡಪ್ಪ, ನಾನು ಖಾರ ತಿನ್ನಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.